Hello friends, welcome to my channel. Today in this video we are going to learn 100 plus daily use English verbs. ಈ ವಿಡಿಯೋದಲ್ಲಿ ನಾವು 100ಕ್ಕಿಂತ ಹೆಚ್ಚಿನ ದಿನನಿತ್ಯ ಬಳಸುವ ಇಂಗ್ಲಿಷ್ ವರ್ಬ್ಸ್ ಗಳನ್ನು ಕಲಿತಾ ಇದ್ದೀವಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ಫಸ್ಟ್ ವರ್ಬ್ ಈ ರೀತಿಯಾಗಿದೆ. ಟೇಕ್. ಟೇಕ್ ಅಂದರೆ ತೆಗೆದುಕೋ. ಟೇಕ್ ಮೀನ್ಸ್ ತೆಗೆದುಕೋ. ಗಿವ್. ಗಿವ್ ಅಂದರೆ ಕೊಡು. ಬ್ರಿಂಗ್. ಬ್ರಿಂಗ್ ಮೀನ್ಸ್ ತೆಗೆದುಕೊಂಡು ಬಾ ಅಥವಾ ತಾ ಅಥವಾ ತರು. ಕಮ್. ಕಮ್ ಮೀನ್ಸ್ ಬಾ. ಗೋ. ಗೋ ಅಂದರೆ ಹೋಗು. ನೆಕ್ಸ್ಟ್ ವರ್ಡ್ ಕಾಲ್. ಕಾಲ್ ಅಂದರೆ ಕರೆ. ಡೂ. ಡೂ ಮೀನ್ಸ್ ಮಾಡು. ಹ್ಯಾವ್. ಹ್ಯಾವ್ ಅಂದರೆ ಹೊಂದಿರು. ಗೆಟ್. ಪಡೆದುಕೊಳ್ಳು. ಮೀಟ್. ಮೀಟ್ ಅಂದರೆ ಭೇಟೆಯಾಗು. MEET. ಮೀಟ್ ಮೀನ್ಸ್ ಭೇಟೆಯಾಗು. ಆಸ್ಕ್. ಆಸ್ಕ್ ಮೀನ್ಸ್ ಕೇಳು. ಟೆಲ್. ಟೆಲ್ ಅಂದರೆ ಹೇಳು. ಟಾಕ್. ಟಾಕ್ ಮೀನ್ಸ್ ಮಾತನಾಡು. ಕೀಪ್. ಕೀಪ್ ಅಂದರೆ ಇಡು. ಲೀವ್. ಲೀವ್ ಮೀನ್ಸ್ ಬಿಡು. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ. ಶೋ. ಶೋ ಮೀನ್ಸ್ ತೋರಿಸು. ಸೆಂಡ್. ಕಳುಹಿಸು. ಬೈ. ಬೈ ಅಂದರೆ ಕೊಂಡುಕೋ. ಸೆಲ್. ಸೆಲ್ ಮೀನ್ಸ್ ಮಾರು. ಯೂಸ್. ಯೂಸ್ ಅಂದರೆ ಉಪಯೋಗಿಸು. ಸ್ಪೆಂಡ್. ಸ್ಪೆಂಡ್ ಮೀನ್ಸ್ ಖರ್ಚು ಮಾಡು. ಫಾರ್ಗೆಟ್. ಫಾರ್ಗೆಟ್ ಅಂದರೆ ಮರೆತು ಬಿಡು. ಬಿಕಮ್. ಬಿಕಮ್ ಮೀನ್ಸ್ ಆಗು. ಕುಕ್. ಕುಕ್ ಅಂದರೆ ಅಡುಗೆ ಮಾಡು. ಮೇಕ್. ಮೇಕ್ ಮೀನ್ಸ್ ಮಾಡು. ಪ್ರಿಪೇರ್. ಪ್ರಿಪೇರ್ ಮೀನ್ಸ್ ತಯಾರಿಸು. ಪ್ರಿಪೇರ್ ಅಂದರೆ ತಯಾರಿಸು. ಟ್ರೈ. ಟ್ರೈ ಮೀನ್ಸ್ ಪ್ರಯತ್ನಿಸು. ವರ್ಕ್. ವರ್ಕ್ ಅಂದರೆ ಕೆಲಸ ಮಾಡು. ಟೀಚ್. ಟೀಚ್ ಅಂದರೆ ಬೋಧಿಸು, ಕಲಿಸು. ಲರ್ನ್. ಲರ್ನ್ ಮೀನ್ಸ್ ಕಲಿ. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ. ಪ್ರಾಕ್ಟೀಸ್. ಪ್ರಾಕ್ಟೀಸ್ ಅಂದರೆ ಅಭ್ಯಾಸ ಮಾಡು. ರೀಡ್. ರೀಡ್ ಅಂದರೆ ಓದು. ಸ್ಟಡಿ. ಸ್ಟಡಿ ಮೀನ್ಸ್ ಅಧ್ಯಯನ. ರೈಟ್. ರೈಟ್ ಅಂದರೆ ಬರೆ. ಸ್ಕೋಲ್ಡ್. ಸ್ಕೋಲ್ಡ್ ಮೀನ್ಸ್ ಬೈಯು ಅಥವಾ ನಿಂದಿಸು. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ. ಪ್ರೇಸ್. ಪ್ರೇಸ್ ಮೀನ್ಸ್ ಹೊಗಳು. ಚೇಂಜ್. ಚೇಂಜ್ ಮೀನ್ಸ್ ಬದಲಾಗು, ಬದಲಿಸು. ನೆಗ್ಲೆಕ್ಟ್. ನೆಗ್ಲೆಕ್ಟ್ ಅಂದರೆ ನಿರ್ಲಕ್ಷಿಸು. ಲೈ. ಲೈ ಮೀನ್ಸ್ ಸುಳ್ಳು ಹೇಳು. ಬ್ಲಫ್. ಬ್ಲಫ್ ಅಂದರೆ ಬೊಗಳು ಬಿಡು. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ. ಪ್ರಾಮಿಸ್. ಪ್ರಾಮಿಸ್ ಮೀನ್ಸ್ ಮಾತು ಕೊಡು. ರಿಕ್ವೆಸ್ಟ್. ರಿಕ್ವೆಸ್ಟ್ ಅಂದರೆ ವಿನಂತಿಸು. ಎಕ್ಸ್ಪ್ರೆಸ್. ಎಕ್ಸ್ಪ್ರೆಸ್ ಮೀನ್ಸ್ ಅಭಿವ್ಯಕ್ತಿಸು. ಎಕ್ಸ್ಪ್ಲೇನ್. ಎಕ್ಸ್ಪ್ಲೇನ್ ಅಂದರೆ ವಿವರಿಸು. ಕನ್ವಿನ್ಸ್. ಕನ್ವಿನ್ಸ್ ಮೀನ್ಸ್ ಮನದಟ್ಟು ಮಾಡು. ಮನದಟ್ಟು ಮಾಡು ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಅಂತೀವಿ ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ. ಅಡ್ವೈಸ್. ಅಡ್ವೈಸ್ ಅಂದರೆ ಸಲಹೆ ನೀಡು. ಸ್ಟಾರ್ಟ್. ಸ್ಟಾರ್ಟ್ ಅಂದರೆ ಪ್ರಾರಂಭಿಸು. ಬಿಗಿನ್. ಬಿಗಿನ್ ಅಂದರೆ ಪ್ರಾರಂಭಿಸು. ನೋಡಿ ಗೆಳೆಯರೇ, ಎರಡು ವರ್ಡ್ಸ್ ಕನ್ನಡದಲ್ಲಿ ಮೀನಿಂಗ್ ಪ್ರಾರಂಭಿಸು ಪ್ರಾರಂಭಿಸು ಅಂತ ಆಗುತ್ತೆ. ಬಟ್ ಕೆಲವೊಬ್ಬರು ಸ್ಟಾರ್ಟ್ ಅಂತ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಬಿಗಿನ್ಸ್ ಅಂತ ಯೂಸ್ ಮಾಡ್ತಾರೆ. ಬಟ್ ಎರಡೂ ಶಬ್ದಗಳ ಮೀನಿಂಗ್ ಕನ್ನಡದಲ್ಲಿ ಸೇಮ್ ಇದೆ. ಫಿನಿಶ್. ಫಿನಿಶ್ ಮೀನ್ಸ್ ಮುಗಿಸು.
ಕಂಪ್ಲೀಟ್. ಕಂಪ್ಲೀಟ್ ಅಂದರೆ ಮುಕ್ತಾಯ ಮಾಡು. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ, ಹೆಲ್ಪ್. ಹೆಲ್ಪ್ ಅಂದರೆ ಸಹಾಯ ಮಾಡು. ಚೀಟ್. ಚೀಟ್ ಅಂದರೆ ಮೋಸ ಮಾಡು. ಇನ್ಸಲ್ಟ್. ಇನ್ಸಲ್ಟ್ ಮೀನ್ಸ್ ಅವಮಾನಿಸು. ರಿಮೆಂಬರ್. ರಿಮೆಂಬರ್ ಅಂದರೆ ನೆನಪಿಸಿಕೋ. ರಿಮೈಂಡ್. ರಿಮೈಂಡ್ ಮೀನ್ಸ್ ನೆನಪು ಮಾಡು. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ, ನೋ. ನೋ ಅಂದರೆ ತಿಳಿದಿರು. KNOW. ನೋ ಮೀನ್ಸ್ ಗೊತ್ತು ಅಥವಾ ತಿಳಿದಿರು. ಹೋಪ್. ಹೋಪ್ ಮೀನ್ಸ್ ಭರವಸೆ. ಲವ್. ಲವ್ ಅಂದರೆ ಪ್ರೀತಿಸು. ಲೈಕ್. ಲೈಕ್ ಮೀನ್ಸ್ ಇಷ್ಟಪಡು. ವಾಂಟ್. ವಾಂಟ್ ಅಂದರೆ ಬೇಕು. ಹೇಟ್. ಹೇಟ್ ಮೀನ್ಸ್ ದ್ವೇಷಿಸು. ಇಗ್ನೋರ್. ಇಗ್ನೋರ್ ಮೀನ್ಸ್ ನಿರ್ಲಕ್ಷಿಸು. ಎನ್ಕರೇಜ್. ಎನ್ಕರೇಜ್ ಅಂದರೆ ಪ್ರೋತ್ಸಾಹಿಸು. ಡಿಸ್ಕರೇಜ್. ಡಿಸ್ಕರೇಜ್ ಮೀನ್ಸ್ ನಿರುತ್ತೇಜಿಸು. ಡಿಸ್ಟರ್ಬ್. ಡಿಸ್ಟರ್ಬ್ ಅಂದರೆ ವಿಚಲಿತ. ನೆಕ್ಸ್ಟ್ ವರ್ಡ್ ಈ ರೀತಿ ಇದೆ, ಓಪನ್. ಓಪನ್ ಅಂದರೆ ತೆಗೆ. ಕ್ಲೋಸ್. ಕ್ಲೋಸ್ ಮೀನ್ಸ್ ಮುಚ್ಚು. ಶಟ್. ಶಟ್ ಅಂದರೆ ಮುಚ್ಚು. ಇಲ್ಲಿ ಕೂಡ ಎರಡು ವರ್ಡು ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇದೆ, ಪ್ರೊನೌನ್ಸ್ ಡಿಫ್ರೆಂಟ್ ಇದೆ, ಬಟ್ ಕನ್ನಡದಲ್ಲಿ ಮೀನಿಂಗ್ ಸೇಮ್ ಇದೆ. ಕ್ಲೋಸ್ ಅಂದರೆ ಮುಚ್ಚು, ಶಟ್ ಅಂದರೆ ಕೂಡ ಮುಚ್ಚು. ಪುಟ್. ಪುಟ್ ಅಂದರೆ ಇಡು. ಸೆಟ್. ಸೆಟ್ ಮೀನ್ಸ್ ಹೊಂದಿಸು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಅರೇಂಜ್. ಅರೇಂಜ್ ಅಂದರೆ ವ್ಯವಸ್ಥೆ ಮಾಡು. ಕಲೆಕ್ಟ್. ಕಲೆಕ್ಟ್ ಅಂದರೆ ಸಂಗ್ರಹಿಸು. ರಿಮ್ಯೂವ್. ರಿಮೂವ್ ಅಂದರೆ ತೆಗೆ. ಕ್ಯಾರಿ. ಕ್ಯಾರಿ ಮೀನ್ಸ್ ಹೊತ್ತುಕೋ. ಟಿಯರ್. ಟಿಯರ್ ಅಂದರೆ ಹರಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಲಾಸ್. ಲಾಸ್ ಅಂದರೆ ಕಳೆದುಕೋ. ಅಟ್ಯಾಕ್. ಅಟ್ಯಾಕ್ ಮೀನ್ಸ್ ದಾಳಿ ಮಾಡು. ಫೈಟ್. ಫೈಟ್ ಅಂದರೆ ಹೋರಾಡು. ಡಿಫೀಟ್. ಡಿಫೀಟ್ ಅಂದರೆ ಸೋಲಿಸು. ವಿನ್. ವಿನ್ ಅಂದರೆ ಗೆಲ್ಲು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಅಚೀವ್. ಅಚೀವ್ ಅಂದರೆ ಸಾಧಿಸು. ಬೀಟ್. ಬೀಟ್ ಅಂದರೆ ಸೋಲಿಸು. ಸೇವ್. ಸೇವ್ ಅಂದರೆ ರಕ್ಷಿಸು. ಉಳಿಸು. ಸೇವ್ ಅಂದರೆ ಉಳಿಸು ಅಂತ ಅರ್ಥ ಕೊಡುತ್ತೆ, ರಕ್ಷಿಸು ಅಥವಾ ಉಳಿಸು. ಪ್ರೊಟೆಕ್ಟ್. ಪ್ರೊಟೆಕ್ಟ್ ಅಂದರೆ ರಕ್ಷಿಸು. ಫೈಂಡ್. ಫೈಂಡ್ ಮೀನ್ಸ್ ಹುಡುಕು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಡಿಸ್ಕವರ್. ಡಿಸ್ಕವರ್ ಅಂದರೆ ಶೋಧಿಸು, ಸಂಶೋಧಿಸು. ರಿಕಗ್ನೈಸ್. ರಿಕಗ್ನೈಸ್ ಅಂದರೆ ಗುರುತಿಸು. ಹೋಲ್ಡ್. ಹೋಲ್ಡ್ ಅಂದರೆ ಹಿಡಿದುಕೋ. ಸರ್ಚ್. ಸರ್ಚ್ ಮೀನ್ಸ್ ಹುಡುಕು. ಚೆಕ್. ಚೆಕ್ ಅಂದರೆ ಪರಿಶೀಲಿಸಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಕ್ವಶನ್. ಕ್ವಶನ್ ಅಂದರೆ ಪ್ರಶ್ನಿಸು, ಪ್ರಶ್ನೆ ಮಾಡು. ಆನ್ಸರ್. ಉತ್ತರಿಸು. ರಿಪ್ಲೈ. ರಿಪ್ಲೈ ಮೀನ್ಸ್ ಪ್ರತ್ಯುತ್ತರ ನೀಡು. ಸೇ. ಸೇ ಮೀನ್ಸ್ ಹೇಳು. SAY. ಸೇ ಮೀನ್ಸ್ ಹೇಳು. ಸ್ಪೀಕ್. ಸ್ಪೀಕ್ ಅಂದರೆ ಮಾತನಾಡು. ಸ್ಪೀಕ್ ಮೀನ್ಸ್ ಮಾತನಾಡು. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ, ಇನ್ಫಾರ್ಮ್. ಇನ್ಫಾರ್ಮ್ ಅಂದರೆ ತಿಳಿಸು. ಫ್ಲೈ. ಫ್ಲೈ ಮೀನ್ಸ್ ಹಾರಾಡು. ಫಾಲ್. ಫಾಲ್ ಮೀನ್ಸ್ ಬೀಳು. ಡ್ರಾಪ್. ಡ್ರಾಪ್ ಅಂದರೆ ಬಿಡಿ. ಥ್ರೋ. ಥ್ರೋ means essay. Hey guys, thank you for watching this video.
ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.